ಇವತ್ತು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಕಂಡಂತ ಅತ್ಯದ್ಭುತವಾದಂತ ವಿಡಿಯೋ ಅಂದ್ರೆ ಇದು. ಅಲ್ಲಿ ನೋಡಿ, ಆ ಮುದಿಯನಿಗೆ ಎಷ್ಟು ಜನ ಮಕ್ಕಳಿದಾರೋ ಗೊತ್ತಿಲ್ಲ. ಅಪ್ಪಿ ತಪ್ಪಿ ಅವ್ರ ಮನೆ ಹೆಣ್ಮಕ್ಳು ಏನಾದ್ರು ಈ ವಿಡಿಯೋ ನೋಡ್ಬಿಟ್ರೆ ನಾವು ಚಪ್ಪಲಿ ತಗೊಂಡು ಹೊಡಿಯೋದಲ್ಲ, ಫಸ್ಟ್ ಅವ್ರು ಹೊಡಿಬೇಕು. ಇವತ್ತು ನೋಡಿ, ಆ ಹೆಣ್ಮಗು ಸುಮ್ನೆ ಕೂತಿದೆ, ಅವನ ಕೈ ಏನ್ ಮಾಡ್ತಿದೆ ಅಂತ ನೋಡಿ. ಇದ್ರಲ್ಲಿ ಒಂದು ತಿಳ್ಕೋಬೇಕು, ಹೆಣ್ಮಕ್ಳು ಈ ತರ ಲೈಂಗಿಕ ದೌರ್ಜನ್ಯ, ಲೈಂಗಿಕ ಕಿರುಕುಳ ನಡೆದಾಗ ಮೊದ್ಲು ನಮ್ ಪರ ನಾವು ಹೋರಾಡ್ಬೇಕು, ಆಮೇಲೆ ಬೇರೆಯವ್ರದ್ದು ಸಹಾಯ ಬಯಸ್ಬೇಕು. ಪೊಲೀಸ್ ಬರ್ತಾರೆ ಅಥವಾ ಬೇರೆ ಯಾರೋ ಬಂದ್ ಕಾಪಾಡ್ತಾರೆ ಅಂತ ಕೂತ್ರೆ ಗೊಂಬೆಗಳ ತರ ನಾವು ರೋಡಲ್ಲಿ ಇರುವಂತ ಚರಂಡಿಗಳಾಗ್ಬಿಡ್ತೀವಿ. ಇಂತ ನನ್ನ ಮಕ್ಳುಗಳಿಗೆ ಕೈಯಲ್ಲೆಲ್ಲಮ್ಮ ಹೊಡಿಬೇಕಾಗಿರೋದು, ಚಪ್ಪಲಿ ಹೊಡಿಬೇಕು. ನೀನ್ ಕೈಲಿ ಹೊಡೆದು ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ಯಾ, ಕತ್ತಂಪಟ್ಟಿ ಎಳ್ದು ಕಾಲಲ್ಲಿ ಹಾಕಿರೋ ಚಪ್ಪಲಿ ತಗೊಂಡು ಬಾರಿಸ್ದಾಗ್ಲೇ ಇಂತ ನನ್ನ ಮಕ್ಳುಗಳಿಗೆ ಬುದ್ಧಿ ಬರೋದು. ಈ ವಿಡಿಯೋ ಏನಾದ್ರು ಅವ್ರ ಮನೆ ಹೆಣ್ಮಕ್ಳು ನೋಡಿದಿದ್ರೆ ನಿಜವಾಗ್ಲೂ ನೀವ್ ಎಣ್ಣೆ ಆಗಿದ್ರೆ ಅವ್ನಿಗೆ ಚಪ್ಪಲಿ ತಗೊಂಡಲ್ಲ, ಸಾಯೋರ್ಗು ಹೊಡೆದು ಸಾಯಿಸ್ತೀರಾ. ಇವತ್ತು ಸನ್ಮಾನ ಮಾಡ್ಬೇಕಾಗಿರೋದು ಇಂಥ ಹೆಣ್ಮಕ್ಳುಗಳಿಗೆ ಸನ್ಮಾನ ಮಾಡಿ ಅವ್ರನ್ನ ಪ್ರೋತ್ಸಾಹ ಮಾಡಿದಾಗ್ಲೇ ಹೆಣ್ಮಕ್ಳ ಮೇಲೆ ಇವತ್ತು ನಡೀತಾ ಇರೋ ದೌರ್ಜನ್ಯನ ಅಟ್ಲೀಸ್ಟ್ 1% ಆದ್ರೂ ಅದನ್ನ ತಡೆಯೋದಕ್ಕೆ ಸಾಧ್ಯ. ಇಲ್ಲ ಹೊಡೆದ್ಲು, ಅವಳು ಯಾರೋ ಹೊಡೆದ್ಲು, ನಮ್ಗೇನು ಅನ್ನೋ ತರ ಇದ್ರೆ ಇವತ್ತು ಆ ಹೆಣ್ಮಗುಗೆ, ನಾಳೆ ನನ್ನ ಮಕ್ಳಿಗೆ. ಇದಂತೂ ಸತ್ಯ. ಹೆಣ್ಣು ಮಕ್ಳುಗಳು ಫಸ್ಟ್ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೋಬೇಕು ಕೈಲಾದಷ್ಟು, ಆಮೇಲೆ ಬೇರೆಯವ್ರ ಸಹಾಯ ಎಕ್ಸ್ಪೆಕ್ಟ್ ಮಾಡ್ಬೇಕು. ಈ ಹೆಣ್ಮಗುಗೆ ನನ್ನ ಕಡೆಯಿಂದ ನಿಜವಾಗ್ಲೂ ಚಪ್ಪಾಳೆ. ತುಂಬಾ ಸಂತೋಷ ಆಗುತ್ತೆ, ಹಾಲ್ ಕುಡ್ದಷ್ಟು ಸಂತೋಷ ಆಗುತ್ತೆ ಇಂಥ ವಿಡಿಯೋಗಳು ನೋಡಿದಾಗ.